identify, track and punish every terrorist and their backers. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ರಕ್ಷಣಾ ಶಕ್ತಿಯ ವಿಷಯಗಳನ್ನು, ನಮ್ಮ ಸೇನೆಯ ಸಾಧನೆಗಳನ್ನು ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನದ ಶಕ್ತಿಯನ್ನು ನಿಮ್ಮ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ಕೇಳಿ. ಭಾರತದ ಪ್ರತಿ ಮಿಸೈಲ್ ಉಡಾವಣೆ, ಪ್ರತಿ ಯುದ್ಧ ವಿಮಾನದ ಆಗಮನ, ಪ್ರತಿ ನೌಕಾ ಶಕ್ತಿಯ ಹೆಜ್ಜೆ ಎಲ್ಲವೂ ನಿಮಗೆ ತಲುಪಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಕನ್ನಡಿಗರು ಮತ್ತು ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು. ಆ ಹೆಮ್ಮೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರೆ, ಭಾರತದ ವಾಯುಪಡೆಗೆ ಇವತ್ತು ಒಂದು ದೊಡ್ಡ ಸವಾಲು ಎದುರಾಗಿದೆ. ನಮ್ಮ ಭಾರತೀಯ ವಾಯುಪಡೆಯಲ್ಲಿ ಇರಬೇಕಾದ ಸ್ಕ್ವಾಡ್ರನ್ಗಳ ಸಂಖ್ಯೆ 42, ಆದರೆ ಇವತ್ತು ಇರೋದು ಕೇವಲ 30ರಿಂದ 31 ಸ್ಕ್ವಾಡ್ರನ್ಸ್ಗಳು ಮಾತ್ರ, ಮತ್ತು ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಕಡಿಮೆಯಾಗಬಹುದು. ಹಾಗಾದರೆ ಈ ಸಮಸ್ಯೆಗೆ ಪರಿಹಾರ ಏನು? ರಫೇಲ್ ಡೀಲ್ ಆಗುತ್ತಾ ಅಥವಾ ಸ್ವದೇಶಿ ದಾರಿ ಹಿಡಿಯಬೇಕಾ? ಇವತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋಣ. ಮೊದಲು MRFA ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳೋಣ. MRFA ಅಂದರೆ ಮಲ್ಟಿ ರೋಲ್ ಫೈಟರ್ ಏರ್ಕ್ರಾಫ್ಟ್. ಅಂದರೆ ಭಾರತ ಹೊಸ 114 ಯುದ್ಧ ವಿಮಾನಗಳನ್ನು ಖರೀದಿ ಮಾಡಲು ಹೊರಟಿದೆ. ಇದರ ಅಂದಾಜು ಮೌಲ್ಯ 1.6 ಲಕ್ಷ ಕೋಟಿ ರೂಪಾಯಿಗಳು. ಅಂದರೆ ಇದು ಭಾರತದ ರಕ್ಷಣಾ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಒಪ್ಪಂದ. ಈ ಸ್ಪರ್ಧೆಯಲ್ಲಿ ಇರೋ ವಿಮಾನಗಳು ಯಾವುವು ಅಂದರೆ ಫ್ರಾನ್ಸ್ನ ರಫೇಲ್, ಅಮೆರಿಕಾದ F-15EX ಮತ್ತು FA-18 ಸೂಪರ್ ಹಾರ್ನೆಟ್ ಮತ್ತು F-21, ಸ್ವೀಡನ್ನ ಗ್ರೀಫನ್ EF ಹಾಗೂ ರಷ್ಯಾದ MiG-35 ಮತ್ತು ಯೂರೋ ಫೈಟರ್ ಟೈಫೋನ್. ಆದರೆ ಪ್ರಮುಖ ಸ್ಪರ್ಧಿ ಎಂದರೆ ರಫೇಲ್ ಮತ್ತು F-15EX. ಈ ಟೆಂಡರ್ 2007ರಿಂದ ಶುರುವಾಗಿ ಈವರೆಗೂ ಮುಗಿದಿಲ್ಲ. ಇದು ನಮ್ಮ ರಕ್ಷಣಾ ಸಂಪಾದನೆಯ ಸಮಸ್ಯೆ. ರಫೇಲ್ ಡೀಲ್ ಏಕೆ ತಡವಾಗುತ್ತಿದೆ? ಸ್ನೇಹಿತರೆ, ಒಂದು ಮುಖ್ಯ ಪ್ರಶ್ನೆ. ರಫೇಲ್ ಅಷ್ಟು ಒಳ್ಳೆಯ ಯುದ್ಧ ವಿಮಾನ, ಆದರೂ ಡೀಲ್ ಯಾಕೆ ನಿಂತಿದೆ? ಉತ್ತರ ಒಂದೇ ಪದದಲ್ಲಿ ಹೇಳಬಹುದು: ಇಂಟರ್ಫೇಸ್ ಕಂಟ್ರೋಲ್ ಡಾಕ್ಯುಮೆಂಟ್ ಅಂದರೆ ICD. ಇದು ಏನು ಅಂದರೆ ಯಾವ ದೇಶ ಯುದ್ಧ ವಿಮಾನ ಮಾರುತ್ತದೋ ಆ ದೇಶ ತನ್ನ ವಿಮಾನದ ಆಂತರಿಕ ತಂತ್ರಾಂಶ ಮತ್ತು ಸಿಸ್ಟಮ್ಗಳ ಮೇಲೆ ಎಷ್ಟು ನಿಯಂತ್ರಣ ಇಟ್ಟುಕೊಳ್ಳುತ್ತದೆ ಅನ್ನೋದನ್ನು ಈ ICD ನಿರ್ಧರಿಸುತ್ತದೆ. ಭಾರತ ಮೇಡ್ ಇನ್ ಇಂಡಿಯಾ ಅಡಿಯಲ್ಲಿ ಸ್ವಂತ ಶಸ್ತ್ರಾಸ್ತ್ರ, ಮಿಸೈಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಈ ಯುದ್ಧ ವಿಮಾನಕ್ಕೆ ಸೇರಿಸಬೇಕು ಅಂತಿದೆ. ಫ್ರಾನ್ಸ್ ಹೇಳ್ತಿದೆ, ನಾವು ತಂತ್ರಜ್ಞಾನ ಕೊಡ್ತೀವಿ, ಆದರೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡೋಕ್ಕಾಗಲ್ಲ ಅಂತ. ಭಾರತ ಹೇಳ್ತಿದೆ, ನಾವು ಬೇರೆ ದೇಶದ ಕೈಯಲ್ಲಿ ನಿಯಂತ್ರಣ ಕೊಡೋಕ್ಕಾಗಲ್ಲ ಅಂತ. ಇಲ್ಲಿಯೇ ಡೀಲ್ ಸಿಕ್ಕಿ ಹಾಕಿಕೊಂಡಿದೆ. ಇದು ತಾಂತ್ರಿಕ ವಿವಾದ ಮಾತ್ರ ಅಲ್ಲ, ಇದು ಭಾರತದ ಸಾರ್ವಭೌಮತ್ವದ ಪ್ರಶ್ನೆ. ಅಮೆರಿಕಾದ F-15EX ಅವಕಾಶ. ಈಗ ಅಮೆರಿಕಾದ F-15EX ಕಡೆ ನೋಡೋಣ. ಟ್ರಂಪ್ ಆಡಳಿತ ಭಾರತಕ್ಕೆ F-15EX ಕೊಡಲು ಬಹಳ ಆಸಕ್ತಿ ತೋರಿಸುತ್ತಿದೆ. ಅದರಲ್ಲೂ ಅಮೆರಿಕ ಭಾರತಕ್ಕೆ ಭಾರಿ ಮೇಕ್ ಇನ್ ಇಂಡಿಯಾ ಆಫರನ್ನು ಕೊಡ್ತಿದೆ ಅಂತ ಹೇಳಲಾಗ್ತಿದೆ. ಮೋದಿ ಮತ್ತು ಟ್ರಂಪ್ ಭೇಟಿ ನಂತರ ಈ ಮಾತುಕತೆ ಇನ್ನಷ್ಟು ಗಂಭೀರವಾಗಿದೆ. ಆದರೆ ಅಮೆರಿಕ ಕೂಡ ಅದೇ ICD ಸಮಸ್ಯೆ ತರುತ್ತಾ ಅನ್ನೋ ಅನುಮಾನ ಇದ್ದೇ ಇದೆ. ಅಮೆರಿಕ ತನ್ನ ಸೆನ್ಸಿಟಿವ್ ತಂತ್ರಜ್ಞಾನದ ಮೇಲೆ ITAR ಎಂಬ ರಫ್ತು ನಿಯಂತ್ರಣ ಕಾಯ್ದೆಯ ಮೂಲಕ ಸಂಪೂರ್ಣ ಹಿಡಿತ ಇಟ್ಕೊಳ್ತದೆ. ಹಾಗಾದರೆ F-15EX ಖರೀದಿ ಮಾಡಿದರೂ ಸ್ವಾಯತ್ತತೆ ಪೂರ್ತಿ ಸಿಗುತ್ತಾ ಎಂಬ ಪ್ರಶ್ನೆ ಉಳಿಯುತ್ತದೆ. ಭಾರತದ ಮೇಡ್ ಇನ್ ಇಂಡಿಯಾ ಮತ್ತು ಟೆಕ್ನಾಲಜಿ ಟ್ರಾನ್ಸ್ಫರ್ ಈ ಒಪ್ಪಂದದಲ್ಲಿ ಭಾರತದ ಮುಖ್ಯ ಬೇಡಿಕೆ ಏನು ಅಂದರೆ ಕನಿಷ್ಠ 114 ಯುದ್ಧ ವಿಮಾನಗಳಲ್ಲಿ 96 ವಿಮಾನಗಳನ್ನು ಭಾರತದಲ್ಲೇ ತಯಾರಾಗಬೇಕು ಮತ್ತು ತಂತ್ರಜ್ಞಾನ ವರ್ಗಾವಣೆ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಸಂಪೂರ್ಣವಾಗಿ ಆಗಬೇಕು. HAL ಅಥವಾ ಖಾಸಗಿ ಕಂಪನಿಯ ಮೂಲಕ ಈ ಯುದ್ಧ ವಿಮಾನಗಳನ್ನು ಮಾಡಬಹುದು. ಯಾರು ಈ ಷರತ್ತನ್ನು ಒಪ್ಪುತ್ತಾರೋ ಅವರಿಗೆ ಡೀಲ್ ಸಿಗುತ್ತದೆ. ರಫೇಲ್ ತಯಾರಕ ಸಂಸ್ಥೆಯಾದ ಡಸಾಲ್ಟ್ ಭಾರತದ ಷರತ್ತುಗಳಿಗೆ
ಸ್ವಲ್ಪ ಒಪ್ಪಿಗೆ ತೋರಿಸ್ತಿದ್ರು. ICD ವಿಷಯದಲ್ಲಿ ಇನ್ನೂ ಮಾತುಕತೆ ನಡೆಯುತ್ತಿದೆ. AMCA ಮತ್ತು ದೀರ್ಘಕಾಲೀನ ದಾರಿ. ಸ್ನೇಹಿತರೆ, ಭಾರತದ ದೀರ್ಘಕಾಲೀನ ಉತ್ತರ ಏನು ಅಂದರೆ ಸ್ವದೇಶಿ AMCA ಅಂದರೆ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್. ಇದು 5ನೇ ತಲೆಮಾರಿನ ಯುದ್ಧ ವಿಮಾನ ಅಂದರೆ ಸ್ಟೆಲ್ತ್ ತಂತ್ರಜ್ಞಾನ, ಸೂಪರ್ ಕ್ರೂಸ್ ಮತ್ತು ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ವಾರ್ಫೇರ್ ವ್ಯವಸ್ಥೆಯನ್ನು ಹೊಂದಿರುತ್ತದೆ. AMCA ರೆಡಿ ಆಗಲು 2035 ತನಕ ಕಾಯಬೇಕು. ಆದರೆ ಸಮಸ್ಯೆ ಏನು ಅಂದರೆ ಪಾಕಿಸ್ತಾನ ಮತ್ತು ಚೀನಾ ಎರಡೂ ದೇಶಗಳ ಮುಂಚೂಣಿ ಬೆದರಿಕೆ. 2035 ತನಕ ಕಾಯಲು ಭಾರತಕ್ಕೆ ಸಾಧ್ಯವಿಲ್ಲ. ಅಲ್ಲಿಯ ತನಕ ವಾಯುಪಡೆಯ ಶಕ್ತಿಯನ್ನು ಕಾಯ್ದುಕೊಳ್ಳಲು ಮಧ್ಯಂತರ ಪರಿಹಾರ ಬೇಕು. ಸೂಪರ್ ಸುಕೋಯಿ ಜಾಣ ಆಯ್ಕೆ. ಇಲ್ಲಿ ಬರುತ್ತದೆ ಒಂದು ಬಹಳ ಬುದ್ಧಿವಂತ ಆಯ್ಕೆ, ಸೂಪರ್ ಸುಕೋಯಿ. ನಮ್ಮ ಭಾರತೀಯ ವಾಯುಪಡೆಯ ಬೆನ್ನೆಲುಬು Su-30 MKI ಆಗಿದೆ. ಈ ಯುದ್ಧ ವಿಮಾನ ಈಗಾಗಲೇ ನಮ್ಮ ಬಳಿ ಇದೆ. ನಮ್ಮ ಪೈಲಟ್ಗಳಿಗೂ ಗೊತ್ತಿದೆ, ನಮ್ಮ HAL ತಯಾರಿಸ್ತಿದೆ. ಇದರ ಪ್ರಮುಖ ಅನುಕೂಲಗಳು ಯಾವುವು ಅಂದರೆ, ಮೊದಲನೆಯದು, ಇದು ಭಾರತದ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲನ್ನು ಹಾರಿಸಬಲ್ಲ ಏಕೈಕ ಯುದ್ಧ ವಿಮಾನ. ಎರಡನೆಯದು, HAL ಇದರ ಉತ್ಪಾದನಾ ಲೈನನ್ನು ಇನ್ನೂ ಸಕ್ರಿಯವಾಗಿ ಇರಿಸಿದೆ. ಬೇಗ ಹೆಚ್ಚು ಯುದ್ಧ ವಿಮಾನಗಳನ್ನು ತಯಾರಿಸಬಹುದು. ಮೂರನೆಯದು, ವಿರೂಪಾಕ್ಷ ಎಂಬ ಸ್ವದೇಶಿ AESA ರೆಡಾರ್ ಜೊತೆ ಸೂಪರ್ ಸುಕೋಯಿ ಅಪ್ಗ್ರೇಡ್ಗಳು ಈಗಾಗಲೇ ನಡೆಯುತ್ತಿದೆ. ನಾಲ್ಕನೆಯದು, ಹೊಸ ಇನ್ಫ್ರಾಸ್ಟ್ರಕ್ಚರ್ಗಳು ಬೇಡ. ಪೈಲಟ್ಗಳು ಮತ್ತು ಟೆಕ್ನಿಷಿಯನ್ಸ್ಗಳಿಗೆ ಈಗಾಗಲೇ ತರಬೇತಿ ಇದೆ. ಈಗಾಗಲೇ 12 ಹೆಚ್ಚುವರಿ Su-30 MKI 2027 ಒಳಗೆ ಡೆಲಿವರಿ ಆಗಲಿದೆ. ಈ ಆರ್ಡರ್ ಇನ್ನಷ್ಟು ಹೆಚ್ಚಿಸಿದರೆ ಸ್ಕ್ವಾಡ್ರನ್ಗಳ ಕೊರತೆ ಶೀಘ್ರವಾಗಿ ತುಂಬಿಸಬಹುದು. ಸ್ನೇಹಿತರೆ, ಭಾರತ ಈಗ ನೌ ಆರ್ ನೆವರ್ ಸ್ಥಿತಿಯಲ್ಲಿ ಇದೆ. ಎರಡು ಮುಂಚೂಣಿ ಬೆದರಿಕೆ ಇರೋ ಈ ಸಮಯದಲ್ಲಿ ಭಾರತೀಯ ವಾಯುಪಡೆಯ ಶಕ್ತಿ ಕಡಿಮೆ ಆಗುವುದು ಒಪ್ಪಿಕೊಳ್ಳಲಾಗದ ಸ್ಥಿತಿ. ರಫೇಲ್ ಒಂದು ಅದ್ಭುತ ವಿಮಾನ, ಆದರೆ ICD ಸಮಸ್ಯೆ ಪರಿಹಾರ ಆಗಬೇಕು. F-15EX ಆಫರ್ ಒಳ್ಳೆಯದು, ಆದರೆ ITAR ನಿಯಂತ್ರಣ ಪ್ರಶ್ನೆ ಇದ್ದೇ ಇದೆ. AMCA ಭವಿಷ್ಯದ ಉತ್ತರ, ಆದರೆ ಇಂದಿನ ತುರ್ತಿಗೆ ಸೂಪರ್ ಸುಕೋಯಿ ಬಹಳ ಜಾಣ ಆಯ್ಕೆ. ಯಾವ ದಾರಿ ಆಯ್ಕೆ ಮಾಡ್ತಾರೆ ಅನ್ನೋದು ಮುಂದಿನ ಅರ್ಧ ಶತಮಾನದ ಭಾರತದ ವಾಯು ಸಾಮರ್ಥ್ಯವನ್ನು ನಿರ್ಧರಿಸುತ್ತದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.